ಪ್ರತಿಯೊಬ್ಬರು ಹುಟ್ಟಿದ ತಕ್ಷಣ ಹೀರೋ ಆಗ್ಬಿಡಲ್ಲ. ನಿಮ್ದು ಏನೋ ಮಾಡೋಕ್ಕೆ ಹೋಗಿ ಅಲ್ಲಿ ಫೈಲ್ಯೂರ್ ಆಗಿ ಮತ್ತೆ ಇದು ಮಾಡಿ ಅದು ಮಾಡಿ ಆ ಥರ ಆಗುತ್ತೆ. ನಾನು ಪ್ರೊಡ್ಯೂಸರ್ ಪ್ಲಸ್ ಹೀರೋ ಮಾಡೋಕ್ಕೆ ಹೋಗಿ ಸ್ವಲ್ಪ ಎಡವಟ್ಟಾಯಿತು. ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಸರಿ ಮಾಡ್ಕೊಂಡು ನಾನೇ ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಸೊ 2 ಪಿಕ್ಚರ್ ಫ್ಲಾಪ್ ಆಯಿತು, ಬೇಜಾರಾಯಿತು. ಸಾಕಿನ ಸಿನಿಮಾ ಕೃಷಿ 33%, ನಿಮ್ಮ ಹಣೆ ಬರ 33%. ಹಣೆ ಬರ ಚೆನ್ನಾಗಿಲ್ಲ ಅಂದ್ರೂ ವಾಸ್ತು ಮತ್ತು ನಿಮ್ಮ ಕೃಷಿ ಇದ್ದರೆ ನಿಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ನನಗೆ ಇಷ್ಟ ಆಯಿತು. ಅಲ್ಲಿ ಭೂಮಿಲಿ ಬೆಳೆ ಹಾಕಿದ್ರು ಮನೆ ವಾಸ್ತು ನೋಡಬೇಕು. ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮನೆಗೆ ದುಡ್ಡು ಬರಬೇಕಲ್ಲ. ನಿಮ್ಮ ಮನೆಗೆ ದುಡ್ಡು ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಮ ಬೆಳೆ ಹಾಳಾಗುತ್ತೆ. ಅನುಭವಿಸಿದ್ದೀನಿ, ನಾನು ನೋಡಿದ್ದೀನಿ, ಈಗಲೂ ಅನುಭವಿಸ್ತಾ ಇದ್ದೀನಿ. ವಾಸ್ತು ಇದ್ದರೆ ಹೆಂಗೆ. ನಾನು ಬೆಂಗಳೂರು ಮನೆ ಸ್ವಲ್ಪ ಕಮ್ಮಿ ಇದೆ ವಾಸ್ತು. ಅಲ್ಲಿದ್ದಾಗ ಬೇರೆ ಥರ ಟೆನ್ಷನ್ನು, ಇಲ್ಲಿಗೆ ಬಂದರೆ ಬೇರೆ ಥರ ಟೆನ್ಷನು. ಇಲ್ಲಿಗೆ ಬಂದಾಗ ಪೂರ್ತಿ ಅದ್ಭುತ ಇಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ಈಗ ಸಿನಿಮಾ ಇಂಡಸ್ಟ್ರಿಗೆ ಯಾವಾಗ ಹೋದ್ರಿ? ಅಲ್ಲಿಂದ ಇಲ್ಲಿಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಇಲ್ಲ, ಸಿನಿಮಾ ಇಂಡಸ್ಟ್ರಿ ಸಾಕಾಯಿತು. ಎಲ್ಲ ಮಾಡಿದ್ವಿ, 20 ಪಿಕ್ಚರ್ ಮಾಡಿದ್ವಿ, 25. ಹೀರೋಗೆ ಒಂದು 5 ಸಿನಿಮಾ ಮಾಡಿದೆ. ಫ್ರೆಂಡ್ಸು, ದೇವರನ್ನು ಕೊಟ್ಟರೆ, ಕನಸಿನ ಲೋಕ, ಡಿಮ್ಯಾಂಡ್ ಅಪ್, ಈ ಥರ ಒಂದು 5-6 ಸಿನಿಮಾ ಮಾಡಿದೆ. ಯಾಕೋ ಅದು ನನಗೆ ಕೈ ಹಚ್ಚಲಿಲ್ಲ. ಎಲ್ಲ ಜೀವನದಲ್ಲೆಲ್ಲ 0 to 10 ಅಂತೆ. ಮತ್ತೆ ಹೋಗಿ ವಾಪಸ್ ಬರಬೇಕು. 9 ಹೋದ್ಮೇಲೆ ಮತ್ತೆ 0ಗೆ ಬರಲೇಬೇಕು. ಹಂಗೆ ಲೈಫಲ್ಲಿ ಒಬ್ಬ ಮನುಷ್ಯನಿಗೆ ಒಂದು 3-4 ಸಲ ಹಂಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಎಲ್ಲರಿಗೂ ಇರುತ್ತೆ ಅದು ಅಪ್ ಆ್ಯಂಡ್ ಡೌನ್ಸ್. ಒಂದು 3 ಚಾನ್ಸ್ ಇರುತ್ತೆ. ಆ 3 ಚಾನ್ಸಲ್ಲಿ ಏನೋ ಒಂದು ದಾರಿ ಹುಡ್ಕೋಬೇಕು ನಾವು. ಈಗ ಪ್ರತಿಯೊಬ್ಬರು ಹುಟ್ಟಿದ ತಕ್ಷಣ ಹೀರೋ ಆಗ್ಬಿಡಲ್ಲ. ಇನ್ನೊಂದು ಏನೋ ಮಾಡೋಕ್ಕೆ ಹೋಗಿ ಅಲ್ಲಿ ಫೈಲ್ಯೂರ್ ಆಗಿ ಮತ್ತು ಇದು ಮಾಡಿ ಅದು ಮಾಡಿ ಆ ಥರ ಆಗುತ್ತೆ. ಹಂಗೆ ನಾನು ಏನೇನೋ ಮಾಡೋಕ್ಕೂ ಫಸ್ಟು ಇಂಡಸ್ಟ್ರಿಗೆ ಬಂದೆ. ಏನೋ ಲ್ಯಾಬ್ ಮಾಡಿಕೊಂಡು ಹಂಗೆ ಫೋಟೋಗ್ರಾಫರ್ ಆಗಿದ್ದೆ. ಅದರಲ್ಲಿ ಸಕ್ಸಸ್ ಆಗಿಲ್ಲ. ಮತ್ತು ಸಿನಿಮಾ ಲ್ಯಾಂಡಿಗೆ ಬಂದೆ, ಸಿನಿಮಾ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಚೆನ್ನಾಗಿ ಸಕ್ಸಸ್ ಆಯಿತು ಅಂತ ತೊಂದರೆ ಇಲ್ಲ. ಮತ್ತು ಹೀರೋ ಆದೆ. ಸೊ ಹೀರೋ ಆಗಿ ಮತ್ತೆ ಒಂದು ರೇಂಜಿಗೆ ಬಂದ್ವಿ. ಸೊ ಹೀರೋ ಆಗಿ ಸಕ್ಸಸ್ ಆಗೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಹೀರೋ ಆಗೋಕ್ಕೆ ಬೇರೆ ಟ್ಯಾಲೆಂಟ್ ಬೇಕು, ಅದಕ್ಕೇನೋ ಬೇಕು ಸಪ್ರೇಟ್. ಸೊ ಅದು ನಮ್ಮಲ್ಲಿ ಸಾಲಿಲ್ಲ. ಯಾಕೆಂದರೆ ನಾನು ಪ್ರೊಡ್ಯೂಸರ್ ಪ್ಲಸ್ ಹೀರೋ ಮಾಡೋಕ್ಕೆ ಹೋಗಿ ಸ್ವಲ್ಪ ಎಡವಟ್ಟಾಯಿತು. ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಸರಿ ಮಾಡ್ಕೊಂಡು ನಾನೇ ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಸೊ 2 ಪಿಕ್ಚರ್ ಫ್ಲಾಪ್ ಆಯಿತು, ಬೇಜಾರಾಯಿತು. ಸಾಕಿನ ಸಿನಿಮಾ, ಶ್ರೀ ಮಂಜುನಾಥ ಅಂತ ಸಿನಿಮಾ, ದೊಡ್ಡ ಸಿನಿಮಾ, ಹಬ್ಬ, ಸ್ನೇಹಲೋಕ, ನಮ್ಮೂರು ಮಂದಾರವೆ, ಅಮೃತ ವರ್ಷಿಣಿ, ಒಂದು 20 ಪಿಕ್ಚರ್ ಮಾಡಿದ್ವಿ. ಎಲ್ಲ ಪ್ರೊಡಕ್ಷನ್ ನಾನೇ ಮಾಡಿದ್ವಿ. ಸೊ ಸಾಕಿನ್ನ ಇನ್ನು ಸ್ವಲ್ಪ ರೆಸ್ಟ್ ತಗೊಳ್ಳೋಣ, 50 ದಾಟ್ತು, ಇನ್ನು ಬೇಡ ಅಂತ ಈ ಕಡೆ ಸ್ವಲ್ಪ ಭೂಮಿ ತಾಯಿ ಸೇವೆ ಮಾಡೋಣ ಅಂತ ಬಂದೆ. ಇದಕ್ಕೆ ಬಂದಾಗ ನಾನು ಏನಕ್ಕೆ ಫೇಲ್ಯೂರ್ ಆದೆ, ನಾನು ಏನಕ್ಕೆ ಸಕ್ಸಸ್ ಆಗಲಿಲ್ಲ ಅಂತ ರಿಸರ್ಚ್ ಮಾಡಿದೆ. ಇಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು, ಒಂದು ವಾಸ್ತು, ಕೃಷಿ ಚೆನ್ನಾಗಿದೆ ನಂದು. ಮತ್ತು ನಮ್ಮ ಮನೆ ಬರೋ ನಮ್ಗೆ ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಬಟ್ ನನಗೆ ಹೇಳೋದು, ನಮ್ಮ ಗುರುಗಳೆಲ್ಲ ಹೇಳೋದು, ನಮ್ಮ ಗುರುಗಳು ವಾಸ್ತು ಅನ್ನೋದು 33%, ಕೃಷಿ 33%, ನಿಮ್ಮ ಹಣೆ ಬರ 33%. ಓಕೆ, ಹಣೆ ಬರ ಚೆನ್ನಾಗಿಲ್ಲ ಅಂದ್ರೂ ವಾಸ್ತು ಮತ್ತು ನಿಮ್ಮ ಕೃಷಿ ಇದ್ದರೆ ನಿಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ನನಗೆ ಇಷ್ಟ ಆಯಿತು. ಅದನ್ನು ಹಿಡ್ಕೊಂಡು ಹುಡ್ಕಾಡಿದೆ, ಎಲ್ಲ ಹುಡ್ಕಾಡ್ಬಿಟ್ಟು ನಾನು ಎಲ್ಲೋ ಫೈಲ್ಯೂರ್ ಆದೆ ಅಂತ ನೋಡಿದಾಗ ಆವಾಗ ವಾಸ್ತು ಅನ್ನೋ ಒಂದು ಕಂಟೆಂಟ್ ಹಿಡ್ಕೊಂಡೆ. ವಾಸ್ತು ಅನ್ನೋದೊಂದು ಶಕ್ತಿ ಇದೆ. ನಾವು ಸಕ್ಸಸ್ ಆಗಿದ್ದಾಗ ಯಾವ ಮನೇಲಿದ್ವಿ, ಫೈಲ್ಯೂರ್ ಆದಾಗ ಯಾವ ಮನೇಲಿದ್ವಿ, ಒಳ್ಳೆ ಹೆಸರು ಯಾವ ಮನೇಲಿ ಬಂತು, ಒಳ್ಳೆ ದುಡ್ಡು ಯಾವ ಮನೇಲಿ ಬಂತು ಅಂತೆಲ್ಲ ರಿಸರ್ಚ್ ಮಾಡ್ಕೊಂಬಂದೆ. ನಮ್ಮದೆಲ್ಲ ಆಫೀಸ್ಗಳು, ನಮ್ಮ ಮನೆಗಳು ಎಲ್ಲ ಒಂದು 10 ಮನೆ ಚೇಂಜ್ ಮಾಡಿದ್ವಿ. ಎಲ್ಲ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು, ಓಹೋ ಇದರಲ್ಲಿ ಶಕ್ತಿ ಇದೆ, ಸ್ಥಾನ ಬಲ ಅನ್ನೋದೊಂದಿದೆ. ನೀವಿರೋ ಒಂದು ಸ್ಥಾನ, ಒಂದು ಏರಿಯಾ, ಅಲ್ಲಿನ ವಾತಾವರಣ, ಅಲ್ಲಿನ ಗಾಳಿ ಬೆಳಕು ಏನೇನು ಬೇಕು, ಪ್ರಕೃತಿ ವಿರುದ್ಧವಾಗಿ ಆ ಥರ ಪಂಚಭೂತಗಳನ್ನು ನಾವು ಎಲ್ಲಿರೋರು ಅಲ್ಲಿ ಇಟ್ಕೋಬೇಕು, ಅವನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನನಗೆ ಆವಾಗ ಗೊತ್ತಾಗಿ ಆ ವಾಸ್ತು ಅನ್ನೋ ಕಾನ್ಸೆಪ್ಟಿಗೆ ಬಂದೆ. ನನಗೆ ಗೊತ್ತಿರೋ ವಿಷಯನ ನಾನು ತಪ್ಪು ಮಾಡಿರೋದನ್ನು ಬೇರೆಯವ್ರು ಮಾಡಬಾರ್ದು, ಅವ್ರಿಗೆ ಹೇಳೋಣ. ಅದೇನೋ ನಾಮಿನಲ್ ಫೀಸ್ ಆದರೂ ಕೊಡ್ತಾರೆ. ನಾನು ಲೋಕಲೆಲ್ಲ 5,000 6,000 ಚಾರ್ಜ್ ಮಾಡ್ತೀನಿ. ಲಾಂಗ್ ಆದರೆ ಒಂದು 8,000 10,000 ಚಾರ್ಜ್ ಮಾಡ್ತೀನಿ. ದೂರ ಆದರೆ ಆ ಥರ ಚಾರ್ಜ್ ಮಾಡಿ ಅವ್ರು ತಿಳಿಸೋಣ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಮಿನಿಮಮ್ 50 ಲಕ್ಷ 40 ಲಕ್ಷ ಇಲ್ಲಾಂದ್ರೆ ಯಾವ ಮನೆ ಆಗೋಲ್ಲ. ಡಬಲ್ ಫ್ಲೋರ್ ಸಿಂಗಲ್ ಫ್ಲೋರ್ ಕಟ್ಟೋರೆಲ್ಲ 20-25 ಲಕ್ಷ ಅಟ್ಲೀಸ್ಟ್. 25 ಲಕ್ಷ ಖರ್ಚು ಮಾಡಿ ಮನೆ ಮಾಡೋವಾಗ ಜಸ್ಟ್ ಒಂದು 5,000 10,000ದಲ್ಲಿ ವಾಸ್ತು ಕನ್ಸಲ್ಟೆನ್ಸಿ ಮಾಡಿಕೊಂಡ್ರೆ ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ 1 ಲಕ್ಷ ರೂಪಾಯಿ ಅಪ್ಪ ವಾಸ್ತು ಅಂದರೆ ಅವು ಈ 1 ಲಕ್ಷ ರೂಪಾಯಿಗೆ ಬೇಡಪ್ಪ, ಒಂದು 50 ಮೂಟೆ ಸಿಮೆಂಟ್ ಬರುತ್ತೆ ಅಂತ ಅಂದ್ಕೊತಾರೆ. ಬಟ್ ನಾವು ನಾಮಿನಲ್ ಚಾರ್ಜ್ ಮಾಡ್ತೀವಿ. ಓಕೆನಾ? ಅದು ರೈತರಿಗೆ ಅಂದರೆ ಇನ್ನೂ ಕಡಿಮೆ ಮಾಡ್ತೀವಿ. ಸೊ ರೈತರೆಲ್ಲ ಬೆಳೆ ಇಡುವಾಗ ತುಂಬ ಲಾಸ್ ಆಗ್ತಾಯಿದ್ದಾರೆ. ಆ ಮನೆ ಚೆನ್ನಾಗಿರಲ್ಲ ಅವ್ರಿಗೆ.
ಆ ಮನೆ ಚೆನ್ನಾಗಿಲ್ಲ ಅಂದರೆ ಅವ್ರ ಮನೆಗೆ ದುಡ್ಡು ಬರಲ್ಲ. ಅರ್ಥ ಆಯ್ತಾ? ಹಿಂಗ್ ಲಿಂಕ್ ಇದೆಯಾ? ಹೌದು. ಅಲ್ಲಿ ಭೂಮಿಲಿ ಬೆಳೆ ಹಾಕಿದ್ರು ಮನೆ ವಾಸ್ತು ನೋಡ್ಬೇಕು. ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮನೆಗೆ ದುಡ್ಡು ಬರಬೇಕಲ್ಲ. ಹಾಂ ಹಾಂ. ನಿಮ್ಮ ಮನೆಗೆ ದುಡ್ಡು ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಮ ಬೆಳೆ ಹಾಳಾಗುತ್ತೆ. ಓಕೆ. ನಿಮ್ಮ ಬೆಳೆ ನಿಮ್ಗೆ ಸರಿಯಾಗಿ ಬರಲ್ಲ, ಕೈಗೆ ದುಡ್ಡು ಬರಲ್ಲ. ಏನೋ ಒಂದು ನೆಪ ಹಾಳಾಗುತ್ತೆ, ಏನೋ ಒಂದು ಪ್ರಕೃತಿ ವಿಕೋಪ ಬಂದು ಹೋಗುತ್ತೆ, ಅಲ್ಲೇ ಹೋಗುತ್ತೆ, ಆ ಥರ. ಓಕೆ. ಸೊ ಆ ಥರದ್ದೆಲ್ಲ ನಾನು ಕಂಡುಹಿಡಿದು ಆ ಥರದ್ದೆಲ್ಲ ನೋಡಿ, ಈಗ ನಮ್ಮದು ಸ್ವಲ್ಪ ಎಲ್ಲ ಟೊಮಾಟೊ ಹಾಕ್ತಾರೆ ನಮ್ಮ ಕಡೆ ಜಾಸ್ತಿ, ಈ ಕಡೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಓಕೆ. ಅವರೆಲ್ಲ ನಾನು ಹಿಡ್ಕೊಂಡವ್ರು. ಈಗ ಟೊಮಾಟೊ ನಾವು 4 ಎಕರೆ ಹಾಕಬೇಕು, ಲಾಟ್ರಿ ಹೊಡಿಬೇಕು, ನಮ್ಮ ಮನೆ ಚೆನ್ನಾಗಿ ಮಾಡಿ. ಹಾಂ ಹಾಂ ಹಾಂ. ಓಕೆ. ಅರ್ಥ ಆಯ್ತಾ? 4 ಎಕರೆ ಟೊಮಾಟೊ ಹಾಕ್ಬಿಟ್ರೆ ಏನು 50-60 ಲಕ್ಷ ಹೊಡೆದು ಬಿಡ್ತಾರೆ ಲಾಟ್ರಿ. ಸೊ ಅವರೆಲ್ಲ ಈಗ ಟೊಮಾಟೊ ಅವರು ಜಾಸ್ತಿ ನಮ್ಮನ್ನು ಓಕೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಚಿತ್ರರಂಗದಲ್ಲಿ ವಾಸ್ತು ಸರಿ ಇಲ್ಲ ಅಂತ ನಿಜವಾದ ವಾಸ್ತುನ ಹುಡಿಕೊಂಡು ಹೋಗಿದ್ರಿ. ಹಾಂ, ಅದು ಯಾರು ಹುಡುಕೋ ಹೋಗಿರೋದು? ವಾಸುನೇ. ಹೌದು. ಅನುಭವಿಸಿ ಅನುಭವಿಸಿ ಯಾಕೆ ಹಿಂಗಾಯಿತು, ಏನು ಇದರಿಂದ ಏನೋ ಇದೆ, ಇದರಲ್ಲಿ ಏನೋ ಒಂದು ಇದೆ, ಹಾಂ, ಶಕ್ತಿ ಇದೆ ಅದರಲ್ಲಿ. ಆ ಶಕ್ತಿ ಏನು ಅಂತ ನನಗೆ ಗೊತ್ತು. ಓಕೆ. ನಾನು ಅನುಭವಿಸಿದ್ದೀನಿ, ನಾನು ನೋಡಿದ್ದೀನಿ, ಈಗಲೂ ಅನುಭವಿಸ್ತಾ ಇದ್ದೀನಿ. ವಾಸ್ತು ಇದ್ದರೆ ಹೆಂಗೆ. ನಾನು ಬೆಂಗಳೂರು ಮೊನ್ನೆ ಸ್ವಲ್ಪ ಕಮ್ಮಿ ಇದೆ ವಾಸ್ತು. ಓಕೆ. ಅಲ್ಲಿದ್ದಾಗ ಬೇರೆ ಥರ ಟೆನ್ಷನ್ನು, ಇಲ್ಲಿಗೆ ಬಂದರೆ ಬೇರೆ ಥರ ಟೆನ್ಷನು. ಇಲ್ಲಿಗೆ ಬಂದಾಗ ಪೂರ್ತಿ ಅದ್ಭುತ. ಇಲ್ಲಿ ಓಕೆ. ಬೆಂಗಳೂರಿಗೆ ಹೋದರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದರೆ ಅಲ್ಲಿನೂ ವಾಸ್ತು ಸರಿ ಹೋಗ್ಬೇಕು. ಸ್ವಲ್ಪ ಅದು ಸರಿ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲೆಲ್ಲ. ಅಂದರೆ ನಿಮ್ಮ ಮನೆ ವಾಸ್ತು ಅಲ್ಲ, ಆ ಇಡೀ ನಗರದ್ದು ವಾಸ್ತು ಸರೌಂಡಿಂಗ್ಸು ಸರಿ ಇಲ್ಲ. ಹಾಂ ಹಾಂ ಹಾಂ. ನೆಗೆಟಿವ್ ಎನರ್ಜಿ ಏರಿಯಾ ನೆಗೆಟಿವ್ ಎನರ್ಜಿ. ಓಕೆ. ನಿಮ್ಗೆ ಗೊತ್ತಾಗ ಕೆಲವು ಸ್ಲಮ್ಸ್ ಅಂದರೆ ಅಲ್ಲ ಫುಲ್ಲು ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಹಾಂ ಹಾಂ. ಕ್ಲೀನ್ ಇರಲ್ಲ. ಹೌದು. ಕ್ಲೀನ್ ಇಲ್ಲ ಅಂದರೆ ವಾಸ್ತು ಇರಲ್ಲ. ಹಾಂ ಹಾಂ. ಆ ಥರ. ಓಕೆ. ಈಗ ಸರ್, ಈಗ ನಿಮ್ಮ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ಸರ್? ಹುಟ್ಟಿ ಬೆಳೆದಾಗ ನಮ್ಮ ಚಿಂತಾಮಣಿ ತಾಲೂಕು, ಹಾಂ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ. ಒಂದು ಹಳ್ಳಿಯಲ್ಲಿ ಹುಟ್ಟಿದೆ. ಅಲ್ಲೇ ಕಷ್ಟಪಟ್ಕೊಂಡು ಒಂದು SLC ವರೆಗೂ ಅಲ್ಲೇ ಓಡಾಡಿ ಅದ್ದಾಡಿ. ಹಾಂ. ಆಮೇಲೆ ಮನೆಯಲ್ಲಿ SLC ಫೈಲ್ ಆದ್ನಲ್ಲ, ಮನೆಯಲ್ಲಿ ಹೊಡೆದು ಓಡಿಸಿದ್ರು ಆಚೆಗೆ. ಓಕೆ. ಇನ್ನು ಮನೇಲಿ ಇದ್ರೆ ಆಗಲ್ಲ, ಎಲ್ಲ ನಾವು 3 ಜನ ಗಂಡು ಮಕ್ಕಳು. ಸೊ ಇರೋದು 2 ಎಕರೆ ಜಮೀನು. ಈಗ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬಂದ್ಬಿಟ್ಟೆ. ಅದು ಯಾವ ಇಸ್ವಿಲಿ? 1988ರಲ್ಲಿ ಬಂದೆ. 88ರಲ್ಲಿ ಬಂದು ಇಂದಿರಾನಗರ. ನಾನು ಒಂದು ಕೆಲಸ ಮಾಡಿಲ್ಲ, ನಾನು ಮಾಡದೇ ಕೆಲಸನೇ ಇಲ್ಲ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಹೆಂಗೆ? ಸಿನಿಮಾ ಇಂಡಸ್ಟ್ರಿಗೆ 94ರಲ್ಲಿ ಬಂದೆ. ಹಾಂ. ಸೊ 92-94 RK ಕಲರ್ ಲ್ಯಾಬ್ ಅಂತ ಕಪಾಲಿ ಥಿಯೇಟರ್ ಕೆಲಸ ಮಾಡ್ತಿದ್ದೆ ಗಾಂಧಿನಗರ. ಹಂಗೆ ಲಿಂಕ್ ಸಿಕ್ತು. ಓಕೆ. ಸಿನಿಮಾ ಲಿಂಕ್ ಸಿಕ್ತು. ಫೋಟೋಗ್ರಾಫರ್ ಆಗಿದ್ದು ನಾನು. ಹಾಂ ಹಾಂ. ಫೋಟೋಗ್ರಾಫರ್ ಆಗಿ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಗೆ ಬಂದ್ರಿ. ಆವಾಗ ಫಸ್ಟ್ ಪಿಕ್ಚರ್ ಶಶಿಕುಮಾರ್ ಅವ್ರು ಮಾಡಿದ್ರು. ನೀವು ನಮಗೆ ಪರಿಚಯ ಇರೋದು ಫಸ್ಟ್ ಪಿಕ್ಚರ್ ಅಂದರೆ ನಿಮ್ಮದು ಫ್ರೆಂಡ್ಸು. ನೀವು 2000 ನಾವು ನೋಡಿದ್ದು ಫ್ರೆಂಡ್ಸು ಫಸ್ಟು. ಅದಕ್ಕೂ ಮುಂಚೆ ಬಂದಿದ್ದು ಪಟ ಪಟ ಪಟಾಯಿಸು ಅಂತ ಯಾವುದು ಹಾಡಿದೆಯಲ್ಲ, ಹೌದು, ಟಕ ಟಕ ಟಕಾಯಿಸು. ಆ ಹಾಡಲ್ಲಿ ಒಂದ್ಸಲಿ ನೋಡಿ ಕಾಣಿಸ್ಕೊಂಡಿದ್ದೀನಿ. ಗಡಿಬಿಡಿ ಕೃಷ್ಣದಲ್ಲಿ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದೆ. ಅದಕ್ಕೆ ಮುಂದೆ ಶಿವಣ್ಣನ ಜೊತೆ ಮಾಡಿದ್ದೆ. ಮತ್ತು ತವರಿಗೆ ಬಾ ತಂಗಿ ಮಾಡಿದೆ, ತವರಿನ ಸಿರಿ ಮಾಡಿದೆ. ಎಲ್ಲ ಒಂದು 5 ಸಿನಿಮಾಗಳು ಅವ್ರ ಜೊತೆನೂ ಮಾಡಿದೆ. ಓಕೆ. ಬಟ್ ಏನಾದರೂ ಒಂದು ಸ್ಟ್ಯಾಂಡಪ್ ಆಗಲಿಲ್ಲ. ಸ್ಟ್ಯಾಂಡಪ್ ಆಗೋಕ್ಕಾಗಿಲ್ಲ. ಅದೇ ಈಗ ಕೃಷಿ ಬದುಕಲ್ಲಿ ಆರಾಮಾಗಿದ್ದೀನಿ. ಚೆನ್ನಾಗಿ ಕೃಷಿ ಮಾಡಿಕೊಂಡು ಆರಾಮ್ ಸರ್. ಕೃಷಿ ಬದುಕಿನಲ್ಲೇ ಬದುಕನ್ನು ಕಟ್ಕೊಂಡಿದ್ದೀರಾ ಈಗ? ನೆಮ್ಮದಿ ಆಗಿದ್ದೀನಿ. ಆಸೆಗಳು ಜಾಸ್ತಿ ಇದ್ದಾವೆ. ಬಟ್ ಅವೆಲ್ಲ ಹೋದರೆ ಆಗಲ್ಲ. ಅದ್ರ ಹಿಂದೆ ಹೋದರೆ, ಆಸೆ ಹಿಂದೆ ನಾವು ಹೋದರೆ ಅದು ನಮ್ಮನ್ನು ನಿಂಗ್ಬಿಡುತ್ತೆ ಸರ್. ಆದರೂ ನೀವು ಪಟ್ಟಿರೋ ಸ್ಟ್ರಗಲ್ಲು, ಆ ಶ್ರಮ ನಿಮ್ಮನ್ನ ಹೀರೋವರೆಗೂ ಕರ್ಕೊಬಂದಿದೆಯಲ್ಲ ಸರ್. ಅದೊಂದು ಏಮಿತ್ತು, ಹೀರೋ ಆಗ್ಬೇಕು ಅನ್ನೋದೊಂದು ನಮ್ಮಲ್ಲಿ ಒಳಗಡೆ ಇತ್ತು. ಅದೇನಂತಾರೆ ಸಂಕಲ್ಪ ಅಂತಾರೆ ಅದನ್ನು. ನೀನೇನಾದರೂ ಒಂದು ಗುರಿ ಮಾಡಿದ್ರೆ, ಇದು ನಾನು ಚಾನಲ್ ಮಾಡಬೇಕಿಲ್ಲ, ವಾಸು ಅವ್ರನ್ನ ಇಂಟರ್ವ್ಯೂ ಮಾಡಲೇಬೇಕು ಅಂದರೆ ನಿನ್ನ ಗುರಿ ಇರುತ್ತೆ ನೋಡು. ಆ ಗುರಿ ನೀನು ಕರ್ಕೊಂಬರುತ್ತೆ. ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಮೈನ್ ಫೋಕಸ್ ಅಂತೀವಿ. ಫೋಕಸ್. ಈಗ ನಾನೆಲ್ಲ ಈ ವರ್ಷ ನಾನು ಇದು ಮಾಡಲೇಬೇಕು ಅಂದ್ಕೊಂಡಿದ್ರೆ ಅದಾಗೋಗುತ್ತೆ. ಈಗ ನಾನು ಪ್ಲಾನಿಂಗಲ್ಲಿದೆ. ನನಗೆ ಬರೋ ವರ್ಷಕ್ಕೆ ಬರೋ ಮಾರ್ಚ್, ಏಪ್ರಿಲ್, ನವಂಬರ್, ನೆಕ್ಸ್ಟ್ ಡಿಸೆಂಬರ್ಗೆ ನಾನು ರೆಸಾರ್ಟ್ ಪ್ಲಾನ್ ಮಾಡ್ತಾಯಿದ್ದೀನಿ. ವೀಕೆಂಡ್ ರೆಸಾರ್ಟ್. ಹೆಲ್ತ್ ರೆಸಾರ್ಟ್ ಮೀನ್ಸ್ ಶುಕ್ರವಾರ, ಶನಿವಾರ, ಭಾನುವಾರ ಬಂದು ತೋಟದಲ್ಲೆಲ್ಲ ಕೆಲಸ ಮಾಡಿಕೊಂಡು ಇಲ್ಲೇ ನಮ್ಮ ತೋಟದಲ್ಲೇ ಇದ್ದು, ಇಲ್ಲೇ ಹಳ್ಳಿಯಲ್ಲಿ ಇದ್ದು ಹೋದಂಗೆ. ಓಕೆ. ಒಂದು ಹಳೇ ಕಾನ್ಸೆಪ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ರೆಸಾರ್ಟ್ ಅಂದರೆ ರೆಸಾರ್ಟ್ ಅಲ್ಲ, ಇಲ್ಲ ಅವರು ಕುಡಿಯೋದು, ಪಾರ್ಟಿ ಮಾಡೋದು ಅದೆಲ್ಲ ಇಲ್ಲ. ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಇಲ್ಲ ನಮ್ಮ ಹತ್ರ. ನಮ್ಮ ಮನೇಲಿದ್ದು ಹಳ್ಳಿ ಮನೆಗೆ ಬಂದು ಹೋದಂಗೆ. ಒಂದು ನೆಂಟರ ಮನೆಗೆ ಹಳೇ ಕಾಲದಲ್ಲಿ ಹೋಗ್ತಿದ್ವಲ್ಲ, ಆ ಥರದ್ದೇನೋ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹಾಂ ಸರ್. ಸೊ ಎಲ್ಲ ಹಳೇ ವಸ್ತುಗಳು, ಹಳೆ ನಾಟಿ ಹಸುಗಳು, ಇವು ಸ್ವಲ್ಪ ಆ ಥರದ್ದು ಒಂದಷ್ಟು ಅದ್ರ ಜೊತೆ ಇದ್ದು, ಅದ್ರ ಜೊತೆ
ಇದು ಮಾಡಿಕೊಂಡು ಪ್ಲಾನಿಂಗ್ ಒಂದು ಮಾಡ್ತಾಯಿದ್ದೀನಿ ಓಕೆ ಸರ್. ನಿಧಾನಕ್ಕೆ. ಅದು ನನ್ನ ಸಂತೃಪ್ತಿಗೋಸ್ಕರ, ಹ್ಞೂ 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 ಪ್ಲಸ್ ಸರ್ವೀಸು ಆಗುತ್ತೆ, ಪ್ಲಸ್ ನಮಗೂ ಈಗ ಇದು ಮಾಡ್ತಾಯಿದೆ ಅಂದರೆ ದುಡ್ಡು ಬೇಕು. ಹೌದು. ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ಹೌದು. ಸೊ ನಾವು ಬೇರೆ ಕಡೆ ಎಲ್ಲ ಫರ್ ಹೆಡ್ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಂ ಫರ್ ಹೆಡ್ ಹಾಂ ಹಾಂ ಏನೋ ಊಟ ತಿಂಡಿ ಕೊಡ್ತಾರೆ, ಮತ್ತು ಮಲಗೋಕ್ಕೆ ಜಾಗ ಕೊಡ್ತಾರೆ, ಹೌದು. ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟಿರ್ತಾರೆ. ಹೌದು ಹೌದು 2,000 ರೂಪಾಯಿ ಮಾಡ್ತಾರೆ ಹಾಂ ಊಟ ತಿಂಡಿ ಎಲ್ಲ ಸೇರಿ. ಹೌದು. ಸೊ ನಾವು ಅದರಲ್ಲಿ ಕಮ್ಮಿ ಮಾಡಿ ಹಾಂ ಹಾಂ ಎಷ್ಟಕ್ಕೆ ಮಾಡ್ತೀವೋ ಅಷ್ಟಕ್ಕೆ ಮಾಡಿ, ಇದು ಕೃಷಿ ಅಂದರೆ ಏನು, ಹೆಂಗೆ ವ್ಯವಸಾಯ ಮಾಡಬೇಕು, ಹೆಂಗೆ ಹಸುಗಳೇನು, ಹೌದು. ಮುಂದಷ್ಟು ಇಲ್ಲೇನೋ ಸ್ವಲ್ಪ ಬೇಕಾಗಿದ್ದಾವೆ ಸಣ್ಣ ಪುಟ್ಟ ನರ್ಸರಿ ಗಿಡಗಳು ಹೆಂಗೆ ಬೆಳೆಸೋದು, ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರಲ್ಲ, ಹೌದು. ಗಿಡ ಗೊಬ್ಬರ ಹಾಕಿದ್ರೆ ಹೆಂಗೆ ಬೀಳುತ್ತೆ, ಯಾವ ಗಿಡ ಹೆಂಗೆ ಅನ್ನೋದು ಒಂದು ಸ್ವಲ್ಪ ಚಿಕ್ಕದೊಂದು ಸ್ಮಾಲ್ ಕ್ಲಾಸ್ ಥರ ಇಲ್ಲೊಂದು ವಿಡಿಯೋ ಮಾಡಿ ತೋರಿಸೋದು, ಈ ಥರದ ಒಂದು ಸ್ವಲ್ಪ ಹಾಂ ಹಾಂ ಈಗಿನ ಮಕ್ಕಳಿಗೆ ಕೃಷಿ ಕನ್ವರ್ಟ್ಗೆ ಪ್ರಯತ್ನ. ಈಗಿನ ಮಕ್ಕಳಿಗಲ್ಲ, ಅವ್ರ ತಂದೆ ತಾಯಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ನಾವು ಮಕ್ಳಿಗೂ ಕಲಿಸ್ಬೇಕು, ಅವ್ರ ಅಪ್ಪ ಅಮ್ಮಗೂ ಅಪ್ಪ ಕಲಿಸ್ಬೇಕು. ಅಮ್ಮನಿಗೂ ಕಲಿಸ್ಬೇಕು. ಹಾಂ ಅದೇ ನ್ಯಾಚುರಲ್ ಚಿಕ್ಕದಾಗಿ ನಾವು ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಥರ ಚಿಕ್ಕದಾಗಿ ಒಂದು ಮಾಡ್ತೀವಿ. ಓಕೆ. ಆ ಥರದ್ದು ಸಣ್ಣ ಪುಟ್ಟ ಹಾಂ ಹಾಂ ಆ ಥರದ್ದು ಮಾಡೋಣ ಅಂತ ಒಂದು ಐಡಿಯಾ ಇದೆ. ನೋಡೋಣ, ಸ್ಟಾರ್ಟ್ ಮಾಡೋಣ ಆಮೇಲೆ ನಿಧಾನಕ್ಕೆ. ಓಕೆ ಸರ್. ಓಕೆ. ನಾವೆಲ್ಲ ಸೌದೆ ಒಲೆಯಲ್ಲೇ ಊಟ, ಹಾಂ ಸೌದೆ ಒಲೆಯಲ್ಲೇ ಮಾಡೋದು, ಎಲ್ಲರ ಒಳ್ಕಲ್ಲಿ ರುಬ್ಬೋದು, ಹಾಂ ಹಾಂ ಆ ಥರ ಅಡುಗೆ. ನಿಮಗೆ ಇದೆಲ್ಲ ಯಾಕೆ ಅನ್ನಿಸ್ತು, ಈ ಆರೋಗ್ಯದಲ್ಲಿ ಬದಲಾವಣೆ ಆಗಬೇಕು, ಸೌದೆ ಒಲೆ ಊಟ ಮಾಡಬೇಕು, ಈ ಥರ ಎಲ್ಲ ಯಾಕೆ ಅನ್ನಿಸ್ತು? ಅಂದರೆ ನಾವು ಬ್ಯಾಕ್ ಹೋಗದೇ ಇದ್ದರೆ ತುಂಬ ಕಷ್ಟ ಇದೆ ಫ್ಯೂಚರ್. ಓಕೆ. ಈಗಿನ ಜನ್ರೇಷನ್ಗೆ, ಈಗಿನ ಟ್ಯಾಬ್ಲೆಟ್ಗೆ, ಈಗಿನ ಫುಡ್ಗೆ, ಈಗಿನ ಗಾಳಿಗೆ ಪೂರ್ತಿ ಕಲ್ಮಿಷಿತ ಆಗಿಬಿಟ್ಟಿದೆ. ಹಾಂ ಹಾಂ ಅಟ್ಲೀಸ್ಟ್ 3 ದಿವಸ ನಮ್ಮ ಹತ್ರ ಬಂದು ಅಟ್ಲೀಸ್ಟ್ ಒಂದು ಆರೋಗ್ಯವಾದ ಊಟ, ಹೆಲ್ತಿ ಊಟ, ಹೌದು, ಗಾಣದ ಎಣ್ಣೆ ಊಟ, ಹ್ಞೂ ಆ ಥರದ್ದೆಲ್ಲ ಪ್ಲಾನ್ ಮಾಡೋಣ ಅಂತ ನೆಕ್ಸ್ಟ್ ಡಿಸೆಂಬರ್ಗೆ ಅಂತ ಒಂದು ಐಡಿಯಾ ಇದೆ. ಹಾಂ ಸರ್. ಅದನ್ನು ಎಲ್ಲೂ ಹೇಳಿಲ್ಲ, ನಿಮ್ಮಲ್ಲೇ ಫಸ್ಟ್ ಹೇಳ್ತಾರೆ. ಮುಂದಿನ ವರ್ಷದಿಂದ ಹಂಗಾರೆ ಸ್ಟಾರ್ಟ್ ಆಗುತ್ತೆ ಒಂದು ಆರ್ಗ್ಯಾನಿಕ್ ರೆಸಾರ್ಟ್. ಅಷ್ಟೇ, ಆರ್ಗ್ಯಾನಿಕ್ ವಿಲೇಜ್. ಹಾಂ, ಆರ್ಗ್ಯಾನಿಕ್ ವಿಲೇಜ್ ಹಂಗೆ ಪ್ಲಾನ್ ಮಾಡ್ತಾಯಿದ್ದೀನಿ. ಬಂದರೆ ಒಂದು 2 ಡೇಸ್ ನೆಮ್ಮದಿಯಾಗಿದ್ದು ಎಲ್ಲ ಹ್ಞೂ ಹ್ಞೂ ಒಂದು ಸ್ವಲ್ಪ ಓಕೆ. ಪ್ರಶಾಂತವಾಗಿ ಮೆಡಿಟೇಷನ್ನು, ಹ್ಞೂ ಹ್ಞೂ ಯೋಗ ಹ್ಞೂ ಹ್ಞೂ ಬಂದರೆ ಪೀಸ್ಫುಲ್ ಆಗಿರಬೇಕು. ಓಕೆ. ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಓಕೆ ಸರ್. ಈಗ ಚಿತ್ರರಂಗಕ್ಕೆ ಬಂದ್ರಿ, ಅಲ್ಲೊಂದಷ್ಟು ವರ್ಷ ಸೈಕಲ್ ಹೊಡೆದ್ರಿ, ಅದೆಲ್ಲ ಆಯಿತು. ಅದಾದ ನಂತರ ಕೃಷಿಗೆ ಬಂದ್ರಿ. ಕೃಷಿ ನಿಮಗೆ ಕೈ ಹಿಡಿತಾ? ಕೃಷಿ ಕೈ ಹಿಡಿತದೆ, ಹ್ಞೂ ಏನಂದರೆ ಕರೆಕ್ಟ್ ಅದನ್ನು ಫಾಲೋ ಮಾಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು. ಅದರಲ್ಲಿ ಯಾವ ಟೈಮಿಗೆ ಯಾವ ಬೆಳೆ ಇಡಬೇಕು, ಯಾವಾಗ ಯಾವ ರೇಟ್ ಸಿಗುತ್ತೆ, ಅವೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಕೃಷಿ ತೊಂದರೆ ಇಲ್ಲ, ಕರೆಕ್ಟಾಗಿ ಮಾಡಿದ್ರೆ. ಬಾಳೆ ಹಾಕಿದ್ದೆ, ಒಳ್ಳೆ ರೇಟ್ ಸಿಕ್ತು. ಹಾಂ ಸರ್. ಆಮೇಲೆ ಏನು 2 ಎಕರೆ ಹಾಕಿದ್ದೆ, ಆಮೇಲೆ ಜಾಸ್ತಿ ಹಾಕ್ಬಿಟ್ಟೆ ಒಂದೇ ಸಲ. ಜಾಸ್ತಿ ಹಾಕಿದಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಕರೋನಾ ಬಂತು, ನೀರಿಲ್ಲ, ಬೋರ್ವೆಲಲ್ಲಿ ಸಮ್ಮರ್ ಬಂದರೆ ಸ್ವಲ್ಪ ಕಷ್ಟ ಏರಿಯಾದಲ್ಲಿ, ಹಾಂ ನೀರು ಪ್ರಾಬ್ಲಮ್ ಆಯಿತು, ಹಾಗೆ ಸ್ವಲ್ಪ ಲಾಸ್ ಆಯಿತು. ಅದರಲ್ಲಿ ಗುಲಾಬಿ ಹಾಕಿದ್ದೆ ಒಂದು 4 ಎಕರೆ, ಆವಾಗ ಚೆನ್ನಾಗಿ ಬಂದಿತ್ತು ಈಲ್ಡು. 1 ತಿಂಗಳು ಮಳೆ ಬಂದುಬಿಡ್ತು, ಓಕೆ. ಅದು ಸ್ವಲ್ಪ ಇದಾಯಿತು. ಕ್ಯಾರೆಟ್ ಹಾಕ್ತಾಯಿದ್ದೆ, ಕ್ಯಾರೆಟಲ್ಲಿ ಚೆನ್ನಾಗಿ ಬರ್ತಾಯಿತ್ತು. ಹಾಂ ಹಾಂ 2 ಎಕರೆನ 3 ಲಕ್ಷಕ್ಕೆ ಮಾರ್ತಾಯಿದ್ದೆ. ಸೊ 1 ಲಕ್ಷ ಖರ್ಚು ಹೋಗೋದು, 2 ಲಕ್ಷ ಸಿಗ್ತಾಯಿತ್ತು. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಮ್ಮ ಸ್ವಂತ ಜನ ಇರಬೇಕು. ನಮ್ಮ ಮನೇಲಿ ಒಂದು 4 ಜನ ಕೆಲಸ ಮಾಡೋರಿದ್ದರೆ ನಮಗೆ ಲಾಭ ಸಿಗುತ್ತೆ. ಓಕೆ. ನಾನು ಯಾರೂ ಕೆಲಸ ಮಾಡಲ್ಲ ನಮ್ಮ ಮನೆಯಲ್ಲಿ, ಎಲ್ಲ ಲೇಬರ್ ಮೇಲೆ ಡಿಪೆಂಡ್. ಅಂದರೆ ನಿಮಗೆ 25% ಸಿಗುತ್ತೆ. ಮಾಡಿಸ್ತಾನಲ್ಲ ಒಬ್ಬ ಮೇಸ್ತ್ರಿ, ಅವನದಂತೂ ಮೋಸ ಇಲ್ಲ, ಅವ್ನ ಸಂಬಳ ಅವನು ಸಿಗುತ್ತೆ. ಓಕೆ, ಅದರಲ್ಲಿ ಏನು ಮೋಸ ಇಲ್ಲ. ಕರೆಕ್ಟಾಗಿ ಪ್ಲಾನಿಂಗ್ ಇರಬೇಕು, ಚೆನ್ನಾಗಿರೋದು ಪ್ಲಾನಿಂಗ್ ಇರಬೇಕು. ಈಗ ನಾವು ಕೃಷಿನೇ ಆಗಲಿ ಚಿತ್ರರಂಗನೇ ಆಗಲಿ ಎರಡನ್ನೂ ನೋಡಿದ್ದೀರಾ. ಹೌದು. ತುಂಬ ದೂರದಿಂದ ನಿಂತ್ಕೊಂಡು ನೋಡಿದಾಗ ಚಿತ್ರರಂಗ ತುಂಬ ಸುಲಭ ಅನ್ನಿಸ್ತಿತ್ತೇನೋ ನಿಮಗೆ. ಹತ್ರ ಹೋದಾಗ ಗೊತ್ತಾಯಿತು ಅದ್ರ ಆಳ ಅಗಲ ಏನು, ಕಷ್ಟ ಏನು ಅಂತ. ಹೌದು. ಕೃಷಿಗೆ ಬಂದಾಗಲೂ ಹಂಗೆ ಅನ್ನಿಸ್ತಾ? ಕೃಷಿಗೆ ಬಂದಾಗಿಲ್ಲ, ನಮ್ಗೇನಂದರೆ ನಾವೆಲ್ಲ ಕೋಟ್ಯಾಂತರ ರೂಪಾಯಿ ಕಳ್ಕೊಂಬಂದವ್ರಲ್ವಾ, ಈ ಚಿಲ್ಲರೆ ಕಾಸು ಥರ ಅನಿಸ್ತಿದ್ವು. ಹೋದ್ರೆ ಬಂದರೆ ಬಂತು ಹತ್ರ. ಬಟ್ ಏನಂದರೆ ಒಂದಷ್ಟು ಜನಕ್ಕೆ ಲೇಬರ್ಗೆ ಕೆಲಸ ಕೊಡ್ತಾಯಿದ್ದೀವಿ, ಒಂದು ಲೇಬರ್ಗೆ ಊಟ ಕೊಡ್ತೀವಿ. ಸೊ ಅದರಿಂದ ಯಾರೋ ಈಗ ಗೊಬ್ಬರ ತರ್ತೀವಿ, ಯಾರೋ ಅವರು ಉದ್ಧಾರ ಆಗ್ತಾರೆ. ಇಲ್ಲೆಲ್ಲ ಊರಲ್ಲೇ ಗೊಬ್ಬರ ಹೊಡ್ಸ್ಕೊತೀನಿ, ಆ ರೈತರಿಗೆ ದುಡ್ಡು ಹೋಗುತ್ತೆ. ಈ ಥರ ಇದರಲ್ಲಿ ಹೋದರೆ ಏನು ನಮಗೇನು ಅನಿಸ್ತಾ ಇಲ್ಲ. ಸಿಗುತ್ತೆ ಅಲ್ಲ, ನಮಗೇನು ಅನಿಸ್ತಾ ಇಲ್ಲ. ಅಂದರೆ ಲಾಸ್ ಆದ್ರೂ ನಮಗೇನು ಬೇಜಾರಿಲ್ಲ. ಈಗ ನೋಡಿ, ಕಬ್ಬು ಹಾಕಿದ್ದೆ 3 ಎಕರೆ, 160 ಟನ್ ಆಗಿತ್ತು. 2,000 ರೂಪಾಯಿನ ಕೊಟ್ಟಿದ್ದಾರೆ, ಎಲ್ಲ ಕಟಿಂಗ್ ಚಾರ್ಜ್ ಎಲ್ಲ ಹೋಗಿ. ಸೊ 3 ಲಕ್ಷ ಚಿಲ್ಲರೆ ಬಂತು. ಸೊ ನಾನು ಇಲ್ಲ ಲೇಬರ್ ಇಟ್ಟಿದ್ದೀನಿ, ಅವನಿಗೆ 1,80,000 ಕೊಟ್ಟಿದ್ದೀನಿ. ಓಕೆ. ಫ್ಯಾಮ್ಲಿನ ಗಂಡ ಹೆಂಡ್ತಿ 15,000 ಸಂಬಳ ಅವ್ರಿಗೆ. ವರ್ಷಕ್ಕೆ 1.5 ಲಕ್ಷ ಅವ್ರಿಗೆ ಹೋಯ್ತು. ಇದು 14 ತಿಂಗಳಾಯ್ತು. ಇದು ಕಬ್ಬಿಗೆ 14 ತಿಂಗಳು ಮಾಡಿಬಿಟ್ಟು ಲೇಟ್ ಆಯಿತು. ಸೊ ಅವ್ರಿಗೆ ಆಯಿತು 1.25 ಲಕ್ಷ.
3.5 ಲಕ್ಷ ಬಂದರೆ ಅವ್ರಿಗೆ 1.5 ಇತ್ತು 2 ಲಕ್ಷ 2 ಲಕ್ಷ ನಾನು ಇದಕ್ಕೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ. ಪೈಪ್ಲೈನು ಅದು ಇದು ಎಲ್ಲ. ಸೊ ಏನೂ ಸಿಗಲಿಲ್ಲ, ಅಲ್ಲಿಗೆಲ್ಲ ಸರ್ ಆಯಿತು. 1 ವರ್ಷಕ್ಕಾದರೂ ಏನೂ ಸಿಗಲ್ಲ, ಏನೂ ಸಿಕ್ಕಿಲ್ಲ. ಏನು ಸರ್ ಇದು? ಅಂದರೆ ಕಬ್ಬು ಅನ್ನೋದು ಏನು ಗೊತ್ತಾ, ಆ ಕಡೆ ನಿಮ್ಮ ಜಮೀನು ನೀರಾವರಿ ಹರಿತದಲ್ಲ, ಅಲ್ಲಿ ಹಾಕ್ಬೇಕು. ಹೌದು, ಅಲ್ಲಿ ನೀರು ಆಟೋಮೆಟಿಕ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೇನು ಹಾಕಂಗಿಲ್ಲ. ಯಾವಾಗಲೂ ಒಂದ್ಸಲ ಗೊಬ್ಬರ ಕಟ್ಟಿ ಒಂದು ಸ್ವಲ್ಪ ಏನೋ ಕಟ್ಕೊಂಬಂದ್ರೆ ನಿಮ್ಗೆ ಆಗೋಗುತ್ತೆ. ಆ ಕಡೆ ಮಂಡ್ಯದಲ್ಲಿ ಹೌದು, ಅವರು ಒಂದು 10 ಎಕರೆ ಹಾಕ್ತಾರೆ, ವರ್ಕೌಟ್ ಆಗುತ್ತೆ. ನನಗೆ 2 ಎಕರೆಗೆ ವರ್ಕೌಟ್ ಆಗಲ್ಲ. ಕರೆಕ್ಟ್. 10 ಎಕರೆ ಹಾಕಿ ಅದೇ 10 ಎಕರೆಗೆ 25 ಹಂಗೆ ನಿಮ್ಗೆ 5 ಲಕ್ಷ ಸಿಗುತ್ತೆ. ಆಯ್ತಾಯ್ತಲ್ಲ. ಹೌದು. ಇಲ್ಲಿ ನಮಗೆ ಸ್ವಲ್ಪ ವರ್ಕೌಟ್ ಆಗೋಕ್ಕೆ ಕಷ್ಟ ಸರ್. ಕಬ್ಬು ಎಲ್ಲಿ ನೋಡಿದ್ರು ಲಾಸ್ ಅನಿಸುತ್ತೆ. ಅಂದರೆ ರೈತರಿಗೆ ಏನಾಗಿದೆ ಗೊತ್ತಾ ಸರ್, ಒಂದು ಸೌದೆನೇ 4,000 5,000 ಸೌದೆ, ವೇಸ್ಟ್ ಸೌದೆಗಳು ಮಾರ್ತಾರಲ್ಲ 5,000 ರೂಪಾಯಿ. ಬಟ್ ಕಬ್ಬು ಒಂದು ವರ್ಷ ಕಷ್ಟಪಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ 2,000 ರೂಪಾಯಿ 2,200 ರೂಪಾಯಿ ಏನು ವರ್ಕೌಟ್ ಆಗಲ್ಲ. ನೀವು ಅದೇ ಕಬ್ಬನ್ನ 1 ಎಕರೆಯಲ್ಲಿ ಬೆಳಿತೀರಾ, ನಿಮಗೆ 1 ಲಕ್ಷ ಸಿಗೋದು ಡೌಟು. ಹೌದು. ಅದೇ 1 ಎಕರೆಯಲ್ಲಿ ಬೇರೆ ಕಡೆ ತೋಟ ಮಾಡಿರ್ತಾರೆ ಅನ್ಕೊಳ್ಳಿ. ಇಲ್ಲ, ನಾನು ಏನಿಲ್ಲ, ತೋಟ ಅಂದರೆ ಇದರಲ್ಲೇ ನಾನು ಕಳೆಕಾಯಿ ಹಾಕಿದರೆ 3 ಎಕರೆಗೆ ನನಗೆ 25 ಹತ್ರ 100 ಚೀಲ ಕಳೆಕಾಯಿ ಆಗಿದೆ. ಓಕೆ. 100 ಚೀಲ ಅಂದರೆ ಮಿನಿಮಮ್ 50 ಟನ್. ಒಂದು ಟನ್ ಬಂದು ಈಗ 6,000 8,000 ಇದೆ. 6,000 ಇಟ್ಕೊ. ಓಕೆ. 5 6 30. ಎಷ್ಟು ಸಿಕ್ಕಿರೋದು? 3 ಲಕ್ಷ ರೂಪಾಯಿ. ಓಕೆ. ಖರ್ಚಿಲ್ಲ ಅದು. 3 ಲಕ್ಷ ರೂಪಾಯಿ ಈಜಾಗಿ ಸಿಕ್ಕಿರೋದು. ಅದರಲ್ಲೇ ಮತ್ತೆ ತೊಗರಿ ಹಾಕ್ತಿದ್ದೆ. ತೊಗರಿ 1 ಲಕ್ಷ ರೂಪಾಯಿ ಸಿಕ್ಕಿರೋದು. ಓಕೆ. ಅಲಸಂದೆ ಅವರೆ ಎಲ್ಲ ಮಿಕ್ಸ್ ಬೆಳೆ ಆಗ್ತಿದ್ದೆ. ಅಟ್ ಎ ಟೈಮ್ ನಿಮಗೆ ಕಡಲೆಕಾಯಿ ಸಿಗೋದು, ತೊಗರಿ ಸಿಗುತ್ತೆ, ಅಲಸಂದೆ ಸಿಗುತ್ತೆ, ಹುಳ್ಳಿಕಾಳು ಸಿಗುತ್ತೆ, ತೊಗರಿ. ಅದೇ ನಾನು 10 ಕ್ವಿಂಟಲ್ ಪಕ್ಕದಲ್ಲಿ 10 ಕ್ವಿಂಟಲ್ ಹಾಕಿದ್ದೀನಿ. 10 ಮೂಟೆ ಆಗಿದೆ ಕಡಲೆಕಾಯಿ, ಅಂದರೆ ಒಂದು 50 kg ಮೂಟೆ. ಓಕೆ. 10 ಮೂಟೆ ಕಡಲೆಕಾಯಿ ಆಗಿದೆ. ಒಂದು ಹುಳ್ಳಿಕಾಳು ಆಗುತ್ತೆ ಒಂದು 25-30 kg, ತೊಗರಿ ಆಗುತ್ತೆ ಒಂದು 50 kg. ಸಾಕಲ್ಲ ಮನೆಗೆ, ಮನೆ ಬಳಕೆಗೆ. ನೋಡಿ, ವ್ಯವಸಾಯ ಅನ್ನೋದು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೇ ಸೂಪರು. ನಾನು ಮಾರಕ್ಕೆ ಹೋಗ್ತೀನಿ, ಕಮರ್ಷಿಯಲ್ಗೆ ಹೋಗ್ತೀನಿ ಅಂದರೆ ನಮ್ಮ ಕೈಲಿ ಆಗಲ್ಲ. ಓಕೆ. ಲಾಸ್ ಆಗುತ್ತೆ. ಈಗ ಕಡಲೆ ಬೀಜ ಅಷ್ಟು ಬೆಳೆದು ಈಗ ಒಂದು 10 ಮೂಟೆ ಸಿಕ್ಕಿದೆಯಾ? 10 ಮೂಟೆ. ಏನು ಮಾಡ್ತೀರಾ ಕಡಲೆ ಬೀಜನ? ನಾನು ಮನೆಗೆ ಯೂಸ್ ಮಾಡ್ಕೊತೀವಿ, ಚಿತ್ರಾನ್ನಕ್ಕೆ, ಇದಕ್ಕೆ ಇಲ್ಲ. ಮಿಕ್ಕಿದ್ದು ಎಣ್ಣೆಗೆ ಹಾಕ್ಸ್ತೀನಿ. ಮನೆಗೆ ಗಾಣದ ತಗೊಂಡು ಗಾಣದಲ್ಲಿ ಕೊಟ್ಬಿಟ್ಟು ಎಣ್ಣೆ ತೊಗೊಂಬಂದು ತಿಂತೀನಿ. ಕಡಲೆಕಾಯಿ ಎಣ್ಣೆನೇ ಬಳಸ್ತೀರಾ? ಅಷ್ಟೇ. ನಮ್ಮ ತೊಗರಿ ನಮ್ಮ ಮನೆಗೆ ನಾವೇ ತಿಂತೀವಿ, ಹುಳ್ಳಿಕಾಳು ನಾವೇ ತಿಂತೀವಿ. ಸ್ವಲ್ಪ ಟೊಮಾಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಮನೆಗೆ. ಓಕೆ. ಎಲ್ಲ ತಿನ್ನೋಕ್ಕೆ. ನೋಡಿ, ವ್ಯವಸಾಯ ಅನ್ನೋದು ನಾವು ಬೆಳ್ಕೊಂಡು ಮನೆಯವ್ರಿಗೂ ತಿನ್ಕೊಂಡ್ರೆ ಏನು ತೊಂದರೆ ಆಗಲ್ಲ, ಆರೋಗ್ಯವಾಗಿರ್ತೀವಿ. ನಾವು ಮಾರಕ್ಕೆ ಹೋಗಬೇಕು ಅಂದಾಗ ಲಾಸ್ ಆಗುತ್ತೆ. ಓಕೆ. ಯಾಕಮ್ಮ, ಕಮರ್ಷಿಯಲ್ ಮಾಡೋಕ್ಕೆ ಹೋದ್ರೆ ಲಾಸು. ಕಮರ್ಷಿಯಲ್ ಮಾಡೋಕ್ಕೆ ಹೋದರೆ ಲಾರ್ಜ್ ಸ್ಕೇಲ್ ಮಾಡಬೇಕು. 10 ಎಕರೆ 15 ಎಕರೆ ಹಿಂಗೆ ಮಾಡಬೇಕು. 1-2 ಎಕರೆಯಲ್ಲಿ ಮಾಡಿದ್ರೆ ಕಷ್ಟ. ಟೊಮಾಟೊ ಹಾಕ್ಕೋಬೋದು 1 ಎಕರೆ 2 ಎಕರೆ. ಈ ಕೃಷಿ ಸ್ಟಾರ್ಟ್ ಆಗಿದೆ ನಮ್ಮ ಜೀವನ ನಡೆಸೋದಕ್ಕಷ್ಟೇ. ಅಷ್ಟೇ. ಕೃಷಿ ಸ್ಟಾರ್ಟ್ ಆಗಿರೋದೇ ನೀವು ಬೆಳ್ಕೊಂಡು ನೀವು ತಿನ್ನಿರಿ. ನೀನು ಇನ್ನೊಬ್ರು ಮಾರಕ್ಕೆ ಬೇಡ. ಹೌದು, ಅದಾಗಲ್ಲ. ಅದರಿಂದ ಸೆಂಟ್ರಲ್ ದಳ್ಳಾಳಿಗಳು ಇರ್ತಾರೆ, ಅವರು ಇರ್ತಾರೆ, ಇವ್ರು ಇರ್ತಾರೆ, ಎಲ್ಲ ಲಾಸು. ಈ ನೀರು ಬೆಳ್ಕೊಂಡು ನೀವು ತಿನ್ನಿರಿ ಅಷ್ಟೇ. ಟೈಮ್ ಈಗ ಬೆಳಗ್ಗೆ ಯಾವುದೋ ಬೇರೆ ಕೆಲಸಕ್ಕೆ ಹೋಗ್ತೀವಿ, ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಕೃಷಿ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಗೂ ಎಕ್ಸಸೈಸ್ ಆಗುತ್ತೆ, ಅದು ಕೆಲಸ ಮಾಡಿಕೊಂಡು ಹೋಗಿ ಸಾಯಂಕಾಲ ಬಂದು 2 ಅವರ್ ಕೆಲಸ ಮಾಡಿ ಸಾಕು. ಹೌದು. ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, 1 ಎಕರೆ ಇಟ್ಕೊಳ್ಳಿ ಕೃಷಿಗೆ. ಮಿಕ್ಕಿದ್ದೆಲ್ಲ ಗಿಡಗಳು ಏನಾದರೂ ಹಾಕ್ಬಿಟ್ಬಿಡಿ ಆರಾಮಾಗಿ. ಓಕೆ. ನಿಮ್ಮದೇ ಆರಾಮಾಗಿರ್ಬೋದು. 1 ಎಕರೆಯಲ್ಲಿ ಏನು ಬೇಕಾದ್ರೆ ಬೆಳ್ಕೊಬೋದು. ಒಂದು 10 ಜನ ಫ್ಯಾಮ್ಲಿ ಇದ್ರೂ 1 ಎಕರೆ ಸಾಕು. ಒಂದ್ಸಲ ಕಬ್ಬು ಹಾಕಕ್ಕೆ ರೆಡಿ ಇದ್ದೀರಾ? ಇಲ್ಲ, ಒಂದು ಫಸ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ 2ನೇ ಕೂಳು ತೆಗೆದ್ಬಿಡೋಣ ಅಂತ. ಹ್ಞೂ ವಸ್ತಾನೆ ಬರೋಣ.